ಹಾಯ್ ಹಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ಅತಿ ಸ್ಪೆಷಲ್ ಆಗಿರುವಂಥ ಸಾಫ್ಟ್ ಆದಂಥ ಫ್ಲಫಿ ಆದಂತಹ ಮಲ್ಲಿಗೆ ಇಡ್ಲಿನ ಮಾಡಿ ತೋರ್ಸಕತ್ತೀನಿ. ಸೊ ತುಂಬ ಸಿಂಪಲ್ ರೆಸಿಪಿ. ಹಾಗೆ ಮಾತ್ರ ಇಡ್ಲಿ ಮಾತ್ರ ಹೂವಿದ್ದಂಗೆ ಇರ್ತಾವೆ ನೋಡ್ರಿ, ಅಷ್ಟು ಸಾಫ್ಟಾಗಿ ಹಂಗೆ ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಂತ. ಸೊ ಯಾರೆಲ್ಲ ಹೊಸಬರು ನೋಡಾಕತ್ತೀರಿ ನಮ್ಮ ಚಾನಲ್ನ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಬನ್ನಿರಿ, ಇವತ್ತಿನ ದಿನ ನಾನು ನಿಮ್ಗೆ ಅಗದಿ ಸಾಫ್ಟ್ ಆದಂಥ ಮಲ್ಲಿಗೆ ಇಡ್ಲಿನ ಮಾಡಿ ತೋರಿಸ್ತೀನಂತ. ಸೊ ನೋಡತ್ತಿರಲ್ಲ, ನಾನಿಲ್ಲಿ ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ. ಸೊ ನಾನು 3 ಕಪ್ನಷ್ಟು ನಾನು ಅಕ್ಕಿನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಯಾವ ಅಂಗಡಿ ಬೇಕಾದ್ರೆ ಕೇಳಿದರೂ ಕೂಡ ರೇಷನ್ ಅಂಗಡಿಯಲ್ಲಿ ಇಡ್ಲಿ ಅಕ್ಕಿ ಕೊಡಿ ಅಂತಂದ್ರೆ ಕೊಡ್ತಾರೆ ನೋಡಿರಿ. ಸೊ ಅದಕ್ಕೆ 3 ಕಪ್ಪಿಗೆ 1 ಕಪ್ಪಷ್ಟು ಉದ್ದಿನಬೇಳೆ, ಹಂಗೆ ಒಂದು ಅರ್ಧ ಕಪ್ನಷ್ಟು ಸಾಬುದಾನು, ಹಂಗೆ ಅರ್ಧ ಕಪ್ನಷ್ಟು ನಾನು ಅವಲಕ್ಕಿನ ಹಾಕ್ಕೊಂಡೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡು ಆದಮೇಲೆ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿ ನಾನು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು 5ರಿಂದ 6 ಗಂಟೆಗಳ ಕಾಲ ಅಷ್ಟು ನೆನಿಬೇಕು ನೋಡಿರಿ. ಒಂದು 6 ತಾಸಷ್ಟು ನೆನೆದ್ರೆ ತುಂಬ ಚೆನ್ನಾಗಾಗಿರುತ್ತೆ ಅಕ್ಕಿ. ಇವಾಗ ನಾನು ಇದನ್ನು ನೆನೆಯೋಕೆ ಬಿಟ್ಬಿಡ್ತೀನಂತ. ಸೊ ಇವಾಗ ನೈಟ್ ಒಂದು 6 ತಾಸು ನೆನೆದಾದ್ಮೇಲೆ ನೋಡಕತ್ತಿರಲ್ಲ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆದೈತಿ. ನೋಡತ್ತಿರಲ್ಲ ವೈಟಾಗೂ ಕಾಣಂತವು. ಈ ಸಾಬುದಾನಿ ಹಾಕೋದ್ರಿಂದ ಇಡ್ಲಿ ತುಂಬ ವೈಟಾಗಿ ಚೆನ್ನಾಗಿ ಬರುತ್ತೆ ನೋಡಿರಿ. ಹಂಗೆ ಅವಲಕ್ಕಿ ಹಾಕೋದ್ರಿಂದನೂ ಸಾಫ್ಟಾಗಿ ಫ್ಲಫಿಯಾಗಿ ಬರ್ತಾವೆ. ಸೊ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಪೂರ್ತಿ ನಾವು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ ಅಂತ. ಸ್ವಲ್ಪ ತರಿಯಾಗಿದ್ದರೆ ಸಾಕು, ಜಾಸ್ತಿ ತರಿ ಏನು ಬೇಡ ನೋಡಿರಿ. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಂತ. ಜಾಸ್ತಿ ನೀರೇನು ಹಾಕ್ಕೊಳ್ಳೋಂಗಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ನಾನು ರುಬ್ಕೊಳ್ತೀನಂತ. ಸೊ ಇವಾಗ ರುಬ್ಕೊಂಡೆ ಆಗೈತಿ. ಇವಾಗ ನಾನು ಇದನ್ನು ಒಂದು ಡಬ್ರಿಗೆ ತೆಗೆದಿಟ್ಕೋತೀನಿ. ಸೊ ನೋಡಕತ್ತಿರಲ್ಲ, ಇಷ್ಟು ನೈಸಂಗೆ ಹಿಟ್ಟು ಇದ್ರೆ ಸಾಕಾಗತ್ತೆ ನೋಡಿರಿ. ಇವಾಗ ಒಂದು ಡಬರಿಗೆ ನಾನು ಡಂಪ್ ಮಾಡ್ಕೊಳ್ಳಾಕತ್ತೀನಿ. ಈ ಇಡ್ಲಿ ಹಿಟ್ಟನ್ನು ನೀವು ನೈಸಾಗಿ ರುಬ್ಕೊಂಡ್ರೆ ಅಂದರೆ ಒಂದು ಹದದ ಒಳಗೆ ಭಾಳ ಗಟ್ಟಿಯಾಗಿನೂ ರುಬ್ಬಿಟ್ಕೊಳ್ಬಾರ್ದು ರೀ ಹಿಟ್ಟು, ಆ ರೀತಿ ಸಾಫ್ಟಾಗಿರಬೇಕು. ಸೊ ಇವಾಗ ನೋಡತ್ತಿರಲ್ಲ, ಎಲ್ಲ ಡಬರಿಗೆ ಹಿಟ್ಟು ರುಬ್ಬಿ ಹಾಕ್ಕೊಂಡು ಆದಮೇಲೆ ನಾನು ಒಂದು 5 ನಿಮಿಷಗಳ ಕಾಲ ಅಷ್ಟು ಈ ರೀತಿ ನಾವು ಚಂದಾಗ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ನೋಡಿರಿ. ಈ ರೀತಿ 5 ಬೆರಳಿಂದ ಹಿಂಗೆ ನಾವು ಹಿಂಗೆ ಮಾಡಾಕತ್ವಿ ಅಂತಂದ್ರೆ, ಹಿಂಗೆ ಕಲಸಾತ್ವಿ ಅಂತಂದ್ರೆ ಸೊ ಏರ್ ಹುಡ್ಕೊಳತ್ತೆ, ಗಾಳಿ ಒಳಗೆ ಹೋಗುತ್ತಲ್ಲ, ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 8 ತಾಸು ನಾವು ನೆನೆಯಾಕೆ ಬಿಟ್ವಿ ಅಂತಂದ್ರೆ ಬೆಳಗಿನ ಜಾವಕ್ಕೆ ಹಿಟ್ಟು ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟು. ಇದಕ್ಕೇನು ಸೋಡಾ ಏನೂ ಹಾಕಿಲ್ಲ, ಸೋಡಾ ಹಾಕ್ತೇನೂ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಹಾಗೆ ಇಡ್ಲಿ ಮಾತ್ರ ಹೂವಿದ್ದಂಗೆ ಇರ್ತಾವೆ ನೋಡಿರಿ. ಸೊ ಮಲ್ಲಿಗೆ ಹೂ ಇಡ್ಲಿ ಅಂತಾರೆ ನೋಡಿರಿ. ಸೊ ಅದೇ ರೀತಿ ನಿಮ್ಗೆ ಸಾಫ್ಟಾಗಿ ಮಾಡ್ಕೋಬೋದು ಮನ್ಯಾಗ. ನೋಡಕತ್ತಿರಲ್ಲ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ. ಈಗ ನೋಡತ್ತಿರಲ್ಲ ಹಿಟ್ಟಿನ ಹದ ಎಷ್ಟು ಗಟ್ಟಿಯಾಗೈತಿ ಅಂದರೆ ಎಷ್ಟು ತಿಳುವಾಗೈತಿ ಅಂತ ನಿಮ್ಗೆ ಗೊತ್ತಾಗತೈತಿ. ಈ ರೀತಿ ಇಷ್ಟೇ ಹಿಟ್ಟು ಗಟ್ಟಿಯಾಗಿದ್ರೆ ಸಾಕು ನೋಡಿರಿ. ಜಾಸ್ತಿ ತಿಳುವಾಗಿರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇಡ್ಲಿ ಹಿಟ್ಟು ಜಾಸ್ತಿ ಗಟ್ಟಿ ಇದ್ದರೆ ಇಡ್ಲಿ ತುಂಬ ಹಾರ್ಡ್ ಆಗ್ತೈತಿ. ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇಡ್ಲಿ ಹಿಟ್ಟು ಇದೆಷ್ಟು ತಿಳುವಾಗಿ ಹಿಂಗೆ ಐತಿ ನೋಡಿರಿ. ಸೊ ಇಷ್ಟ ಗಟ್ಟಿ ಒಳಗೆ ಇದ್ರೆ ಸಾಕು. ಜಾಸ್ತಿ ಗಟ್ಟಿ ಇತ್ತಂದರೆ ಇಡ್ಲಿ ಸ್ವಲ್ಪ ಜಾಸ್ತಿ ಹಾರ್ಡ್ ಆಗುತ್ತೆ. ಸೊ ಹಾಗಾಗಿ ಸೊ ನೋಡತ್ತಿರಲ್ಲ, ಈ ರೀತಿ ಇಷ್ಟು ಹದದೊಳಗೆ ನಾನು ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪ್ರತಿಯೊಂದು ಮನೆಗೂ ಈ ರೀತಿ ಹಿಟ್ಟನ್ನು ಇಡ್ಲಿನ ಸೈಜಿಗೆ ನಾನು ಹಿಟ್ಟನ್ನು ಹಾಕ್ಕೊಳ್ತೀನಿ. ಸೊ ನಿಮ್ಗೆ ತಟ್ಟೆ ಇಡ್ಲಿ ಬೇಕಂದ್ರೂ ಕೂಡ ನೀವು ತಟ್ಟೆ ಇಡ್ಲಿಗೆ ಹಿಟ್ಟನ್ನು ಹಾಕ್ಕೋಬೋದು. ತಟ್ಟೆ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ. ಹಾಗೆ ಕೂಡ ನಾನು ಈ ವಿಡಿಯೋದಲ್ಲಿ ಇಡ್ಲಿ ರೈಸಿಂದ ನಾನು ನಿಮ್ಗೆ ಇಡ್ಲಿನ ಮಾಡಿ ತೋರಿಸ್ತೀನಿ. ಹಾಗೆ ಕೂಡ ರೇಷನ್ ಇಡ್ಲಿಲೂ ಕೂಡ ನಾನು ರೇಷನ್ ಅಕ್ಕಿಲೂ ಕೂಡ ಇಡ್ಲಿನ ಮಾಡಿ ತೋರಿಸಿದ್ದೀನಿ ನೋಡಿರಿ. ಸೊ ಅದು ಕೂಡ ನಾನು ಇಡ್ಲಿನ ತಟ್ಟೆ ಇಡ್ಲಿ ಎಲ್ಲನೂ ಮಾಡಿ ತೋರಿಸಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿರಿ. ಸೊ ಸಿಗ್ತಾವೆ ತಟ್ಟೆ ಇಡ್ಲಿ, ಹಾಗೆ ಕೂಡ ಮಲ್ಲಿಗೆ ಇಡ್ಲಿ, ವೆರೈಟಿ ಇಡ್ಲಿಗಳಿದಾವೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಇವಾಗ ಇದನ್ನು ಒಂದು 6 ನಿಮಿಷ ನಾನು ಬಿಟ್ಟಿದ್ದೆ ನೋಡಿರಿ. ಸೊ ಇಡ್ಲಿ ಇವಾಗ ರೆಡಿಯಾಗೈತಿ, ತುಂಬ ಸಾಫ್ಟಾಗಿ ಬಂದವು. ಒಂದೇ ಕಟ್ಟಿಗೆ ತೊಗೊಂಡ್ಬಿಟ್ಟು ಒಂದು ಟೂತ್ ಪಿಕ್ಸು ಏನಾದ್ರು ತೊಗೊಂಡ್ಬಿಟ್ಟು ಸ್ಪೂನಿಂದ ನೀವು ಸಹಾಯದಿಂದ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹಿಟ್ಟಿನಾರ ಅಂಟ್ಕೊಂಡಿದ್ರೆ ಇಡ್ಲಿ ಆಗಿಲ್ಲ ಅಂತ ಅರ್ಥ. ಸೊ ಇವಾಗ ಏನು ಅಂಟ್ಕೊಂಡಿಲ್ಲ. ಸೊ ತೆಗೆದು ಇಟ್ಕೊಳತ್ತೀನಿ. ಗಾಳಿಗೆ ಸ್ವಲ್ಪ ತಣ್ಣಗಾದ್ರೆ ಸಾಕು ನೋಡಿರಿ. ಇಡ್ಲಿ ತುಂಬ ಚೆನ್ನಾಗಿ ನೀಟಾಗಿ ಉಬ್ಬ್ಯಾವು. ಹಾಗೆ ಕೂಡ ನೀವು ತೆಗಿಯಾಕತ್ರೂ ಕೂಡ ಏನೂ ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ. ಸೊ ನೀಟಾಗಿ ಇಡ್ಲಿ ಬರ್ತಾವೆ.
ಸೊ ನೋಡಕತ್ತಿರಲ್ಲ ಇವಾಗ ನಾನು ಇಡ್ಲಿನ ತಗೊಳ್ತೀನಂತ ಸೊ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಹಿಂಗೆ ಇಡ್ಲಿನ ತಗೊಂಡ್ರೆ ಅಂತಂದ್ರೆ ಸೊ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗ್ತಾವೆ. ಹಾಗೆ ಕೂಡ ಇಡ್ಲಿನೂ ಜಾಸ್ತಿ ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ. ಸೊ ಆ ರೀತಿ ಚೆನ್ನಾಗಿ ನೀಟಾಗಿ ಇಡ್ಲಿ ಎದ್ದು ಬರ್ತಾವೆ, ತಕ್ಕೋಬೋದು. ಸೊ ನೋಡತ್ತಿರಲ್ಲ ಇವಾಗ ಒಂದು ಪ್ಲೇಟಿಗೆ ನಾನು ತಗೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬಂದವು. ಹಾಗೆ ಕೂಡ ನೋಡೋಕ್ಕೂ ತುಂಬ ಚೆನ್ನಾಗಿದೆ ನೋಡಿರಿ. ಸೊ ಎಷ್ಟು ಸಾಫ್ಟ್ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಷ್ಟು ಸಾಫ್ಟಾಗಿ ಬಂದವು ಇಡ್ಲಿ. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಂತ. ಸೊ ಇಡ್ಲಿ ಜೊತೆಗೆ ನಾವು ಚಟ್ನಿ ಮತ್ತು ಹಾಗೆ ಸಾಂಬಾರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡತ್ತಿರಲ್ಲ ಮಲ್ಗೆ ಇಡ್ಲಿ. ಸೊ ಸಾಫ್ಟ್ ಆದಂಥ ಫ್ಲಫಿ ಆದಂಥ ಹೋಟೆಲ್ ಶೈಲಿಯಲ್ಲಿ ಮಾಡ್ಕೋವಂತಹ ಸಾಫ್ಟ್ ಆದಂಥ ಇಡ್ಲಿನ ಮಾಡಿ ತೋರಿಸಿದ್ದೀನಿ. ಎಷ್ಟು ಸಾಫ್ಟ್ ಐತೆ ಅಂತಂದ್ರೆ ಸೊ ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಅಷ್ಟು ಸಾಫ್ಟ್ ಆಗೈತಿ. ಸೊ ನೋಡಕತ್ತಿರಲ್ಲ ಈ ರೀತಿ ಸಾಫ್ಟಾಗಿ ಫ್ಲಫಿ ಆದಂಥ ಮಲ್ಗೆ ಇಡ್ಲಿನ ನಿಮ್ಗೆ ಮಾಡಿ ತೋರಿಸೀನಿ ರೀ. ಸೊ ನೀವು ಮನ್ಯಾಗ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡಕತ್ತೀರಿ ನೋಡಿರಿ. ಸೊ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ. ಸೊ ಇವತ್ತಿನ ನಾನು ನಿಮ್ಗೆ ಇಡ್ಲಿನ ಮಾಡಿ ತೋರಿಸಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ರೀ.